ಮತ್ತು ಇವತ್ತಿನ ಕಾರ್ಯಕ್ರಮ ಇನ್ನೇನು ಶಿವಕುಮಾರ್ ಅವರು ಬರ್ತಾರೆ, ಬಂದ ಮೇಲೆ ಅಧಿಕೃತವಾಗಿ ಉದ್ಘಾಟನೆ ಆಗುತ್ತೆ. ಇವತ್ತು ವೈಜಿ ಗುಡ್ಡದಿಂದ ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 17-18 ಹಳ್ಳಿ ಈ ತಾಲೂಕೊಂದು ಮತ್ತು ಪಕ್ಕದಲ್ಲಿರ್ತಕ್ಕಂಥ ಕುಣಿಗಲ್ ತಾಲೂಕು ಕೂಡ ಸುಮಾರು 30-40 ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ನಮ್ಮ ಸುರೇಶ್ ಅವರು ಹಿಂದೆ ಲೋಕಸಭಾ ಸದಸ್ಯರಾಗಿದ್ದಂಥವರು ಚುನಾವಣೆ ಸಂದರ್ಭದಲ್ಲಿ ಹೇಳಿದರು, ಇದನ್ನು ಮಾಡಿಕೊಡ್ತೀವಿ, ಈ ಭಾಗದಲ್ಲಿ ನೀರಿನ ಕೊರತೆ ಸಾಕಷ್ಟು ಇದೆ. ಅದರಲ್ಲೂ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಮ್ಮ ಆನೇಕಲ್ ತಾಲೂಕು ಸೇರಿಸಿ ನಮ್ಮ ಕಡೆ ಒಂದು 25-30 ವರ್ಷ ಆಗೋಯ್ತು ಕೆರೆಗಳಿಗೆ ನೀರು ತುಂಬೋದಲ್ಲ, ಮಳೆಯಿಂದ ಕೆರೆ ಕೋಡಿಯಾಗಿ 25-30 ವರ್ಷ ಆಯಿತು. ಎಸ್.ಎಂ. ಕೃಷ್ಣ ಅವರು ಇದ್ರಲ್ಲ, ಅದಕ್ಕಿಂತ ಮುಂಚೆ ಆನೇಕಲ್ ತಾಲೂಕಲ್ಲಿ ಕೆರೆಗಳಿಗೆ ಓಡಿ ಹೋಗಿದ್ದು ನಾವು ಕೇಳಿದ್ವಿ. ಅದೇ ರೀತಿ ಮಾಗಡಿ, ಚನ್ನಪಟ್ಟಣ, ರಾಮನಗರ, ಹೊಸಕೋಟೆ, ಬೆಂಗಳೂರು, ಉತ್ತರ ಜಿಲ್ಲೆ ಮತ್ತು ದಕ್ಷಿಣ ಜಿಲ್ಲೆ, ಯಾಕಂದರೆ ಮಳೆಗಳು ಈ ಭಾಗದಲ್ಲಿ ಕಡಿಮೆ. ಆದ್ದರಿಂದ ನಾವು ಇಲ್ಲಿ ಏತ ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀವಿ. ಮತ್ತು ನಮ್ಮ ಶಿವಕುಮಾರ್ ಅವರು ಕೂಡ ಇದೇ ಇಲಾಖೆ ಮಂತ್ರಿ ಆಗಿರೋದ್ರಿಂದ ಈ ಭಾಗದ ಜನತೆಗೆ ಅನುಕೂಲ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಈಗಾಗಲೇ ಕ್ಯಾಬಿನೆಟ್ಟಲ್ಲಿ ಅನುಮೋದನೆ ಪಡ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಮತ್ತು ಅದೇ ರೀತಿ ನಮ್ಮ ಬಾಲಣ್ಣವರು ಶಾಸಕರಾದ ಮೇಲೆ ಸುಮಾರು ಒಂದು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳ ನಿರ್ಮಾಣ ಮಾಡಿದ್ದಾರೆ. ಇನ್ನೂ ಇದೆ ಕೆಲಸಗಳು, ಅದನ್ನು ಕೂಡ ಮಾಡ್ತಾರೆ. ಸುಮಾರು ನಮ್ಮ ರೆವಿನ್ಯೂ ಇಲಾಖೆಯಿಂದ ಮೊದಲು ಸರ್ಕಾರಿ ಜಾಗದಲ್ಲಿ ಯಾರ್ಯಾರು ಮನೆಗಳು ಕಟ್ಕೊಂಡಿದ್ದರೋ ಅವರಿಗೆ ಹಕ್ಕುಪತ್ರ ಕೊಡುವಂಥ ಅವಕಾಶ ಇರಲಿಲ್ಲ. ಈಗ ನಮ್ಮ ರೆವಿನ್ಯೂ ಮಂತ್ರಿಗಳು ಕೃಷ್ಣ ಬೈರೇಗೌಡರು ಕಾನೂನಿನ ತಿದ್ದುಪಡಿ ತಂದು ಸರ್ಕಾರದಲ್ಲಿ ಯಾರ್ಯಾರು ಮನೆಗಳು ಕಟ್ಕೊಂಡಿದ್ದಾರೆ ಅವರಿಗೆಲ್ಲ ಕೂಡ ಅವ್ರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾಯಿದೆ. ಇವತ್ತು ಕೂಡ 2-3 ಗ್ರಾಮ ಪಂಚಾಯತಿನಲ್ಲಿ 1200ಕ್ಕಿಂತಲೂ ಹೆಚ್ಚು ಜನಕ್ಕೆ ಹಕ್ಕುಪತ್ರ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಅಂಥೇಳಿ. ಮತ್ತು ಹಿಂದೆ ಈಗಾಗಲೇ ಶ್ರೀರಂಗ ಏತ ನೀರಾವರಿ ಕೆಲಸ ಎಲ್ಲ ಮುಗಿದಿದೆ. ಈಗ ನೀರು ಕೊಡುವಂಥ ಕೆಲಸ ಬಾಕಿ ಇದೆ. ಮತ್ತು ಕೆರೆ ತುಂಬಿಸುವಂಥದ್ದು ಇನ್ನೂ ಸುಮಾರು ಒಂದು 200 ಕೋಟಿ ರೂಪಾಯಿ ಈಗಾಗಲೇ ಅನುಮೋದನೆ ಆಗಿ ಎತ್ತಿನ ಹೊಳೆಯದು ಯಾವ ಹೋಬಳಿ? ಕುದೂರು ಮತ್ತು ತಿಪ್ಪಸಂದ್ರ 2 ಹೋಬಳಿಗೆ ಈಗಾಗಲೇ ಅನುಮೋದನೆ ಕ್ಯಾಬಿನೆಟಲ್ಲಿ ನಾವು ಕೊಟ್ಟಿದ್ದೀವಿ. ಈಗ ಇದೇ ಥರ ಅಲ್ಲೂ ಕೂಡ ಶಂಕುಸ್ಥಾಪನೆ ಆಗುವಂಥ ಕೆಲಸವನ್ನು ಆಗಬೇಕಾಗಿದೆ. ಇಷ್ಟೆಲ್ಲ ಆದರೆ ಈ ಭಾಗದಲ್ಲಿ ಕೆರೆಗಳು ತುಂಬಿದ್ರೆ ಸಾಕಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಕೋಟೆಗೆ ನಾನು 2-3 ತಿಂಗಳ ಮುಂಚೆ ಹೋಗಿದ್ವಿ. ಆ ಕೋಟೆ ಅಭಿವೃದ್ಧಿ ಕೆಂಪೇಗೌಡರು ಬೆಂಗಳೂರಿನ ಕಟ್ಟಿದಂಥ ಕೆಂಪೇಗೌಡರ ಒಂದು ಕೋಟೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ, ಅಲ್ಲಿ ಇನ್ನೂ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ, ಆಟದ ಮೈದಾನ ಇದೆಲ್ಲ ಕೂಡ ಮಾಡೋದಕ್ಕೆ ಸುಮಾರು 103 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಕೆಲಸ ಕೂಡ ನಡೀತಾ ಇದೆ. ಮತ್ತು ಇವತ್ತು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ 18 ತಿಂಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾಂಟ್ರಾಕ್ಟರಿಗೆ. 18 ತಿಂಗಳು ಒಳಗಡೆ ಕೆಲಸ ಮುಗಿದು ಈ ಭಾಗದಲ್ಲಿರ್ತಕ್ಕಂಥ ಕೆರೆಗಳು ಬೇಗ ತುಂಬಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಮೇಲೆ ನಮ್ಮ ಕುದೂರು ಹೋಬಳಿನಲ್ಲಿ ಕುದೂರು ಕೂಡ ಮಾಗಡಿ ಥರನೇ ಬೆಳೀತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಲ್ಲೊಂದು ಬಸ್ ಸ್ಟ್ಯಾಂಡ್ ಬೇಕು ಅಂತ ಹೇಳಿದರು, ಡಿಪೋ ಬೇಕು ಅಂತ ಹೇಳಿದರು. 2ಕ್ಕೂ ಬಾಲಕೃಷ್ಣರವರು ಜಾಗ ಕೊಟ್ಟಿದ್ದಾರೆ. 2 ಬೋರ್ಡಲ್ಲಿಟ್ಟು ಅನುಮೋದನೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಡಿಪೋನೂ ಬರುತ್ತೆ ಮತ್ತು ಬಸ್ ಸ್ಟ್ಯಾಂಡು ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಮ್ಮ ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರು KPS ಶಾಲೆಗಳು, ನಮ್ಮ ಬೇರೆ ಬೇರೆ ಫ್ಯಾಕ್ಟ್ರೀಸು ಅವರಿಗೆಲ್ಲ CSR ಫಂಡ್ ಇರುತ್ತೆ. ಆ CSR ಫಂಡಲ್ಲಿ ಬೆಂಗಳೂರು ಮಾದರಿಯೇ, ಕಾನ್ವೆಂಟ್ಗಳ ಮಾದರಿಯೇ ಸರ್ಕಾರಿ ಶಾಲೆಗಳು ಮಾಡಬೇಕು ಅಂತೇಳಿ ಈಗಾಗಲೇ ಈ ಕ್ಷೇತ್ರದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮಾಗಡಿ ತಾಲೂಕು ಕೂಡ 5 KPS ಶಾಲೆ ಬರುತ್ತೆ. ಅದು ನಮ್ಮ ಕಾನ್ವೆಂಟ್ಗಳೇಗಿದೆಯೋ ಅದಕ್ಕಿಂತಲೂ ಉತ್ತಮ ಸೌಕರ್ಯವುಳ್ಳ ಶಾಲೆಗಳಾಗಿ ಆಗುತ್ತೆ ಅಂಥೇಳಿ ನಾನು ನನ್ನ ಕ್ಷೇತ್ರದಲ್ಲಿ ಇಲ್ಲಿ ನಮ್ಮಲ್ಲಿರ್ತಕ್ಕಂಥದ್ದೇ 22 ಶಾಲೆ, ಸರ್ಕಾರಿ ಶಾಲೆ. ನಾನು 2021ರಲ್ಲೇ ದೆಹಲಿನಲ್ಲಿ ಕೇಜ್ರಿವಾಲ್ ಮಾಡಿದ್ದಾರಲ್ಲ, ಅದೇ ಮಾದರಿನಲ್ಲೇ ನಮ್ಮ ಎಲ್ಲ ಶಾಲೆಗಳು ಮಾಡಿ ಆಗಲೇ ನನ್ನ 5 ವರ್ಷ ಆಗೋಯಿತು. ಇಲ್ಲೂ ಕೂಡ ಅದೇ ರೀತಿ ಶಾಲೆಗಳು ಬರಲಿ.
ಮತ್ತು ಸರ್ಕಾರಿ ಶಾಲೆಗಳಿಂದ ಕಾನ್ವೆಂಟ್ಗಳು ಹೋಗೋ ತಪ್ಪಲಿ, ಸರ್ಕಾರಿ ಶಾಲೆಗಳ ಮಕ್ಕಳು ಉಳೀಲಿ. ಇಲ್ಲೇ ನಾವು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ಖಂಡಿತ ಈ ಸರ್ಕಾರಿ ಶಾಲೆಗಳು ಮತ್ತು ಕನ್ನಡ ಭಾಷೆ ಉಳಿಯುತ್ತೆ. ಕನ್ನಡದ ಭಾಷೆ ಜೊತೆಗೆ ಇಂಗ್ಲೀಷು ಕೂಡ ಕಲೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಕರ್ತರಾದ ನಮ್ಮ ಬಾಲಣ್ಣವ್ರಿಗೂ, ಅಶೋಕ್ ಅವ್ರಿಗೂ ಮತ್ತು ಈ ಭಾಗದ ಎಲ್ಲ ಮುಖಂಡರಿಗೂ, BMTC ಬಸ್ಸಸ್ಸು ಇವತ್ತು ರಾಮನಗರದಲ್ಲಿ ಕಾರ್ಯಕ್ರಮ ಇತ್ತು, ರಾಮನಗರ ಮತ್ತು ಕನಕಪುರಕ್ಕೆ, ಮತ್ತು ಇಲ್ಲಿ ಮಾಗಡಿಗೆ ಬರ್ತಾಯಿದೆ BMTC ಬಸ್ಸಸ್ಸು. ಅದರ ಗ್ರಾಮಾಂತರ ಪ್ರದೇಶಕ್ಕೆ ಬೇಕು ಅಂತ ಬಾಲಕೃಷ್ಣರವರು ನನಗೆ 2-3 ಬಾರಿ ಹೇಳಿದರು. ಅದನ್ನು ಪಟ್ಟಿ ಮಾಡಿಕೊಡಿ, ಸರ್ವೆ ಮಾಡಿ ಈ ಭಾಗದಲ್ಲೂ ಕೂಡ BMTC ಬಸ್ಸಸ್ನ ಜನಕ್ಕೆ ಬೆಂಗಳೂರಿಗೆ ಬಂದು ಹೋಗೋದಕ್ಕೆ ಮತ್ತು ರಾಮನಗರ ಸುತ್ತಮುತ್ತಲ ಪಟ್ಟಣಗಳಿಗೆ ಹೋಗಿ ಬರೋದಕ್ಕೆ ಅನುಕೂಲ ಖಂಡಿತ ಮಾಡಿಕೊಡ್ತೀವಿ ಅಂತೇಳಿ ಎಲ್ರಿಗೂ ಧನ್ಯವಾದಗಳು ಹೇಳಿ ನಾನು ಮಾತನಾಡ್ತೇನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.